ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅರಣ್ಯ ಇಲಾಖೆಯಿಂದ ಕಾಲ್ ಮಾಡಿರುವಂತಹ ಅರಣ್ಯ ವೀಕ್ಷಕ ಫಾರೆಸ್ಟ್ ವಾಚರ್ ಹುದ್ದೆಗೆ ಆನ್ಲೈನ್ನಲ್ಲಿ ಅರ್ಜಿಯ ಯಾವ ರೀತಿ ಸಲ್ಲಿಸೋದಂತ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ aranya.gov.in ಅಂತ ಸರ್ಚ್ ಮಾಡಿ ಕರ್ನಾಟಕ ಅರಣ್ಯ ಇಲಾಖೆ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ, ಅಥವಾ ಇಲ್ಲಿ ನೇಮಕಾತಿ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನಾದರೂ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡಿದ ನಂತರ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಸೊ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಹೆಸರನ್ನ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದನ್ನು ಎಂಟ್ರಿ ಮಾಡಿಕೊಂಡು ನಂತರ SSLC ಮಾರ್ಕ್ಸ್ ಕಾರ್ಡಲ್ಲಿರುವ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿಕೊಂಡು ನಂತರ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಕೊಟ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಯಾವುದಾದ್ರೂ ಕೊಡ್ಬೋದು. ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದಿರ್ತದೆ ಅಥವಾ ಆಧಾರ್ಗೆ ಬೇರೆದಾಗಿದ್ರೂ ತೊಂದರೆ ಇಲ್ಲ. ನಿಮ್ಮ ಹತ್ರ ಇರೋ ನಂಬರ್ನ ಇಲ್ಲಿ ನೀವು ಕೊಟ್ಕೊಳ್ಳಿ. ಸೊ ಫೋನ್ ನಂಬರ್ ಎಂಟ್ರಿ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಮೊಬೈಲ್ಗೆ ಬರುವಂಥ OTP ಎಂಟ್ರಿ ಮಾಡಿಕೊಂಡು ನಂತರ OTP ಎಂಟ್ರಿ ಮಾಡಿ ವೆರಿಫೈ OTP ಕೊಟ್ಕೊಂಡು ನಂತರ ನಿಮ್ಮ ಇಮೇಲ್ ID ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವಾಗ ನಾನು OTP ಜನ್ರೇಟ್ ಮಾಡಿದ್ದೀನಿ. OTPಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ OTP ಎಂಟ್ರಿ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಓಕೆ ಕೊಟ್ಟು ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ID ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ID ನೀವು 2 ಸಲ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಮೇಲ್ ID ಮತ್ತು ಎಂಟರ್ ಇಮೇಲ್ ID ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿಗೂ ಸೇಮ್ ಮೇಲ್ ಏನೇ ಎಂಟ್ರಿ ಮಾಡಿದ್ರಿ ಅದೇ ಇಮೇಲ್ ID ಎಂಟ್ರಿ ಮಾಡಿಕೊಂಡು ಎಲ್ಲನೂ ಸರಿ ಇದೆ ಅಂತ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ನೀವು ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಮತ್ತೆ ರೀಕನ್ಫರ್ಮೇಷನ್ ತೋರಿಸುತ್ತೆ. ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ರಿಜಿಸ್ಟರ್ ನಂಬರ್ ಜನ್ರೇಟ್ ಆಗುತ್ತೆ. ಅಲ್ಲಿ ಬರ್ತಾಯಿದೆ 2026 ಅಂತ, ಅದನ್ನು ಕಾಪಿ ಮಾಡಿಕೊಂಡು ಅಥವಾ ಬರೆದಿಟ್ಕೊಂಡು ಅದೇ ರಿಜಿಸ್ಟರ್ ನಂಬರು ನಂತರ ನಿಮ್ಮ ಡೇಟ್ ಆಫ್ ಬರ್ತು ಪಾಸ್ವರ್ಡ್ ಆಗಿರುತ್ತೆ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಟ್ಟ ನಂತರ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿದ್ರಿ ಆ ನಂಬರ್ಗೆ ಒಂದು OTP ಬರುತ್ತೆ 6 ಡಿಜಿಟು. ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ಅಥವಾ ನಾನು ಹೈದರಾಬಾದ್ ಕರ್ನಾಟಕ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೈದರಾಬಾದ್ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ಚಾಮರಾಜನಗರ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ನನಗೆ ಕನ್ವೀನಿಯೆಂಟ್ ಯಾವುದಕ್ಕೆ ಹಾಕೋಬೇಕು ಅದನ್ನು ನೋಟಿಫಿಕೇಷನ್ನ ಓಪನ್ ಮಾಡಿಕೊಂಡು ಅಲ್ಲಿ ಯಾವುದ್ಯಾವುದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನಾನು ಇಲ್ಲಿ ಚೆಕ್ ಮಾಡ್ಕೊತೀನಿ. ಸೊ ನಾನು ಮೈಸೂರು ಮತ್ತು ಚಾಮರಾಜನಗರ ಎರಡನ್ನೂ ನೋಡ್ಕೊತಾ ಇದ್ದೀನಿ, ಯಾವ್ದ್ಯಾವುದು ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದನ್ನು. ಸೊ ನಾನಿಲ್ಲಿ ನೋಡ್ಕೊತಾ ಇದ್ದೀನಿ ಮತ್ತು ಕ್ಯಾಸ್ಟ್ ವೈಸೂ ಕೊಟ್ಟಿರ್ತಾರೆ. ಸೊ ನೀವು ಡೀಟೇಲ್ಡಾಗಿ ನಿಮಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಬೇಕು ಅಂತಂದರೆ ನೀವು ಪೂರ್ತಿ ನೋಟಿಫಿಕೇಷನ್ನ ನೋಡಿಕೊಂಡು ಇವಾಗ ನಾನು ನೋಟಿಫಿಕೇಷನ್ ನೋಡಿದ್ಮೇಲೆ ನನಗೆ ಮೈಸೂರು ಡಿಸ್ಟಿಕ್ ಓಕೆ ಆಗಿದೆ. ಸೊ ಮೈಸೂರು ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಡ್ತೀನಿ. ಕೊಟ್ಟ ನಂತರ ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ಏನಿರುತ್ತೆ ಆ SSLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರನೇ ಇಲ್ಲಿ ನಿಮ್ಮ ತಂದೆ ತಾಯಿ ಹೆಸರನ್ನ ಎಂಟ್ರಿ ಮಾಡಿಕೊಂಡು ಮದುವೆ ಆಗಿದ್ದರೆ ಇಲ್ವಾ ಅಂತ ಎಂಟ್ರಿ ಮಾಡಿ ನಂತರ ಇಲ್ಲಿ ನಿಮ್ಮ ಅಡ್ರೆಸ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ನಿಮ್ಮ ತಾಲೂಕನ್ನ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಪಿನ್ ಕೋಡ್ನ ಎಂಟ್ರಿ ಮಾಡಿದ ನಂತರ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ಟು ಮುಂದುವರಿರಿ. ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಸಿಗ್ನೇಚರ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಮುಂಚೆನೇ ನೀವು ಸ್ಕ್ಯಾನ್ ಮಾಡಿ ಇಷ್ಟು KB ಒಳಗಡೆ ಅಂತ ಅಲ್ಲೇ ಇರುತ್ತೆ. ಸೊ ಅಷ್ಟರೊಳಗಡೆ ನೀವು ಸ್ಕ್ಯಾನ್ ಮಾಡಿ ಕ್ರಾಪ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಸೊ ನಾನಿವಾಗ ಯಾವ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ಸೊ ನೀವು ಅದೇ ರೀತಿನೇ ಮುಂಚೆ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಿ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ರಿಕ್ವೈರ್ಡ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಾಸಿಂಗ್ ಡೇಟ್, ಯಾವ ದಿನ ಪಾಸ್ ಆಗಿದ್ರಿ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡಿದ ನಂತರ ಅದು ಫಸ್ಟ್ ಕ್ಲಾಸ್ ಬರುತ್ತಾ, ಡಿಸ್ಟಿಂಕ್ಷನ್ ಬರುತ್ತಾ, ಯಾವ ರೀತಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಎಷ್ಟು ಮಾರ್ಕ್ಸ್ಗೆ ಎಷ್ಟು ತೊಗೊಂಡಿದ್ರಿ, ಇದರಲ್ಲಿ 625ಗೆ ಎಷ್ಟು ತೊಗೊಂಡಿದ್ರಿ ಅದನ್ನು ನಾನು ಎಂಟ್ರಿ ಮಾಡಿಕೊಂಡು ನಂತರ ನಿಮ್ಮ ಇಲ್ಲಿ ಕ್ಯಾಟಗರಿ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ SC ST ಕ್ಯಾಟಗರಿ 1 OBC ಅದು ಯಾವುದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸಬ್ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ RD ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿದ ನಂತರ ನಿಮ್ಮ ಹತ್ರ ಕನ್ನಡ ಮಾಧ್ಯಮ, ರೂರಲ್ಲು, ಹ್ಯಾಂಡಿಕ್ಯಾಪು ಆ ಥರದ್ದು ಏನಾದ್ರು ಸರ್ಟಿಫಿಕೇಟ್ಸ್ ಇದ್ದರೆ ಯಾವ್ದು ಎಲಿಜಿಬಲ್ ಇರ್ತೀರೋ ಅದಕ್ಕೆ ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 150 KB ಒಳಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಮುಂಚೆನೇ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಇವಾಗ ನಾನು ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಇವಾಗ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲನೂ 150 KB ಒಳಗಡೆ ಇರಬೇಕು. ಸೊ ಇವಾಗ ನಾನು ಕ್ಯಾಸ್ಟನ್ನ ಅಪ್ಲೋಡ್ ಮಾಡಿದೆ, ನಂತರ SSLC ಮಾರ್ಕ್ಸ್ಗಳು. ಸೊ ನೀವು ರೂರಲ್ ಕನ್ನಡ ಮೀಡಿಯಮ್ ಎಲಿಜಿಬಲ್ ಕೊಟ್ಟಿದ್ದರೆ ನೀವು ಅದನ್ನು ಮುಂಚೆನೇ ಸ್ಕ್ಯಾನ್ ಮಾಡಿ 150 KB ಒಳಗಡೆ ನೀವು ಇಟ್ಕೋಬೇಕಾಗತ್ತೆ. ಸೊ ನೀವು ಇನ್ ಕೇಸ್ 1 ಅಥವಾ 2 ಕಾಪೀಸು ರೂರಲ್ಲು ಕನ್ನಡ ಮಾಧ್ಯಮ ಇದ್ದರೆ ಮೂರನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ 150 KB ಒಳಗಡೆ. ಸೊ ಎಲ್ಲನೂ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನಂತರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡ್ಕೊಳ್ಳಿ. ಸೊ ಆವಾಗಲೇ ಸ್ಕ್ಯಾನ್ ಮಾಡ್ತೀನಿ ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದರಿಂದ ಕನ್ನಡ ಮಾಧ್ಯಮ ನೀವು 3 ಸ್ಕೂಲಲ್ಲಿ ಓದಿದರೆ 3 ಸ್ಕೂಲ್ದೂ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ 2 ಇದ್ದರೆ 2 ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಆ ರೀತಿ ನೀವು 1 ಬೈ 1 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇವಾಗ ನಾನು ರೂರಲ್ ಮತ್ತು ಕನ್ನಡ ಮೀಡಿಯಮ್ನ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರಿಂದ 1 ಬೈ 1 ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ಸೊ ಈಗೆಲ್ಲನೂ ಅಪ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಎಲ್ಲ ಒಂದು ಸಲ ಪ್ರಿವ್ಯೂ ಬರುತ್ತೆ ಅದೇ. ಸೊ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಮಿಸ್ಟೇಕ್ಸ್ ಇದ್ದರೆ ಬ್ಯಾಕ್ ಬಂದು ನೀವು ಎಡಿಟ್ ಮಾಡಿಕೊಂಡು ಮಿಸ್ಟೇಕ್ ಇರೋ ಅಂಥದ್ದನ್ನು ನೀವು ಇಲ್ಲಿ ಸರಿ ಮಾಡ್ಕೋಬೋದು. ಸೊ ಇವಾಗ 1 ಬೈ 1 ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸರಿ ಇದೆಯಾ ಅಂತ ಹೇಳಿ. ಸೊ ಎಲ್ಲ ಸರಿ ಇದೆಯಾ ಅಂತ ಹೇಳಿ ಆಯಿತು ಅಂದರೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಎಸ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ KYCಗೆ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಅಂತ ಹೋಗುತ್ತೆ. ಸೊ ಆ OTPನ ಇಲ್ಲಿ ನೀವು ಮ್ಯಾಂಡೇಟ್ರಿಯಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಕೊಟ್ಟಿರೋ ನಂಬರ್ ಬೇರೆ ಇದ್ರೂ ಇಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೇ OTP ಬರುತ್ತೆ. ಸೊ ಆ OTP ನೀವು ಇಲ್ಲಿ ಹೇಳಿ ವೆರಿಫೈ OTP ಕೊಟ್ಟ ನಂತರ ನಿಮಗೆ ಈ ರೀತಿ ಸಕ್ಸಸ್ಫುಲ್ಲಾಗಿ ಬರುತ್ತೆ. ಸೊ ಅಪ್ಲಿಕೇಶನ್ ಫೀಸ್ನ ನೀವು ಇಲ್ಲಿ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದ್ರ ಮುಖಾಂತರನಾದರೂ ನೀವು ಪೇಮೆಂಟ್ನ ಮಾಡ್ಬೋದು. ನಾನಿಲ್ಲಿ UPIನ ಸೆಲೆಕ್ಟ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟನ್ನು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನು UPIನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿದ ನಂತರ ನಿಮಗೆ ಒಂದು ಪೇಮೆಂಟ್ ಸ್ಲಿಪ್ ಜನ್ರೇಟ್ ಆಗುತ್ತೆ. ಆ ಪೇಮೆಂಟ್ ಸ್ಲಿಪ್ನ ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ. ಇನ್ ಕೇಸ್ ಏನಾದರೂ ಪೇಮೆಂಟ್ ಎರರ್ ಆಯಿತು ಅಥವಾ ಸಕ್ಸಸ್ಫುಲ್ಲಿ ಅಕೌಂಟಲ್ಲಿ ಅಮೌಂಟ್ ಡೆಬಿಟ್ ಆದ್ರೂ ಅಪ್ಲಿಕೇಶನ್ ಸಕ್ಸಸ್ ಆಗಿಲ್ಲ ಅಂದರೆ ನಿಮಗೆ ಆ ಪ್ರಿಂಟು ಯೂಸ್ ಆಗುತ್ತೆ. ಸೊ ಇವಾಗ ಈ ರೀತಿ QR ಕೋಡ್ ಬರುತ್ತೆ. QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ನೀವು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಇನ್ನಿತರ ಯಾವುದೇ ರೀತಿಯ UPI ಮೂಲಕ ನೀವಿಲ್ಲಿ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಸೊ ಪೇಮೆಂಟ್ ಆದ ನಂತರ ನಾನು ಮುಂಚೆನೇ ಹೇಳ್ದಂಗೆ ಒಂದು ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿರೋದಕ್ಕೆ. ಸೊ ಅದನ್ನು ಪ್ರಿಂಟೌಟ್ ತೊಗೊಂಡು ಅಥವಾ ಫೋನಲ್ಲಿ ಫೋಟೋ ತೊಗೊಂಡು ಇಟ್ಕೊಳ್ಳಿ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ. ಸೊ ಇವಾಗ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ನಿಮಗೆ ಮತ್ತೆ ಫೈನಲ್ ಕಾಪಿ ಒಂದು ಬರುತ್ತೆ. ಸೊ ಅದನ್ನು ನೀವು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಪ್ರಿಂಟೌಟನ್ನು ತೊಗೊಬೇಕಾಗತ್ತೆ. ಸೊ ಇದು ಪೇಮೆಂಟ್
ಕಂಪ್ಲೀಟ್ ಆಗಿರೋ ಅಕ್ನಾಲೆಜ್ಮೆಂಟು. ಸೊ ಅದನ್ನು ನಾನೀಗ ಪ್ರಿಂಟ್ ತೊಗೊಂಡು ಇಲ್ಲಿ ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿ ನೀವು ಅರ್ಜಿ ಹಾಕಿರೋ ಅಪ್ಲಿಕೇಶನ್ ಕಂಪ್ಲೀಟಾಗಿ ನಿಮಗೆ ಹಿಂಗೆ ವ್ಯೂ ಆಗುತ್ತೆ. ಇದನ್ನು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಪ್ರಿಂಟೌಟ್ ತಗೊಂಡು ಇಟ್ಕೊಳ್ಳಿ. ಸೊ ಇದಿಷ್ಟು ಆಗಿತ್ತು ಅರಣ್ಯ ವೀಕ್ಷಕ ಫಾರೆಸ್ಟ್ ವಾಚರ್ ಹುದ್ದೆಗೆ ಅರ್ಜಿ ಹಾಕುವ ಸಂಪೂರ್ಣ ವಿಧಾನ. ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.